ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಟೊಮೆಟೊ ಕರಿ. ಬನ್ನಿ ಈಸಿಯಾಗಿರುವಂಥ ಟೊಮೆಟೊ ಕರಿ ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಬನ್ನಿ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳುವ. ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಮೂರನ್ನು. ನೋಡಿ, ನಾನು ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಡುವ. ಬಾಣಲೆ ಬಿಸಿಯಾದಾಗ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹೊಡೆದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಆ ಕಡೆ ಈ ಕಡೆ ಮಗ್ಚ್ಕೊಳ್ಬೇಕು. ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನೋಡಿ, ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ಬೇಕು. 1.5 ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ಬೇಕು. ನಾವು ಮಸಾಲೆ ಪುಡಿಗಳನ್ನು ಹಾಕುವಾಗ ಆ ಕಡೆ ಈ ಕಡೆ ಮಗ್ಚಿಕೊಳ್ಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇದೆ. ಆಮೇಲೆ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳುವ. 1/2 ಸ್ಪೂನಷ್ಟು ಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಹಸಿ ವಾಸನೆ ಹೋಗಬೇಕು. ನಂತರ ನಾವು ಟೊಮೆಟೊ ಹಾಕ್ಕೊಂಡ್ರಾಯಿತು. ಚೆನ್ನಾಗಿ ಆ ಕಡೆ ಈ ಕಡೆ ಮಗ್ಚಿಕೊಳ್ಳಿ. ಇದೊಂದು ಅದ್ಭುತ ಟೇಸ್ಟಿಯಾಗಿರುವಂಥ ಟೊಮೆಟೊ ಕರಿ. ಈ ಮೊದಲು ನೀವು ತಿಂದೇ ಇರಲಿಕ್ಕಿಲ್ಲ, ನೀವು ಒಮ್ಮೆ ಟ್ರೈ ಮಾಡಿ ಮಸ್ಟಾಗಿ. ನಾನಿವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕೊಂಡ್ಮೇಲೆ ನಾವು ಇದನ್ನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೋದು. ತುಂಬ ವೆರೈಟಿ ಟೊಮೆಟೊ ಕರಿಗಳನ್ನು ನಾನು ತಿಂದಿದ್ದೀನಿ, ಆದರೆ ಈ ಥರ ಕರಿಯನ್ನು ನಾನು ತಿಂದಿಲ್ಲ. ಕೇರಳ ಬಂದ ಮೇಲೇ ತಿಂದಿರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ಪಟ್ಟಂತ ಆಗುವಂಥ ಕರಿ ಇದು. ಅಷ್ಟೇ ಟೇಸ್ಟಿಯಾದ ಕರಿನೂ ಹೌದು. ಬನ್ನಿ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ಈ ಕಡೆ ನಾನು ತೆಂಗಿನ ತುರಿ ರೆಡಿ ಮಾಡಿಕೊಂಡಿದ್ದೀನಿ. ನಾನು ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ತಗೊಂಡು ಈ ಥರ ಸಣ್ಣಗೆ ಅರ್ದು ಇದನ್ನ ಸೋಸಿಕೊಳ್ತಾ ಇದ್ದೀನಿ. ಇದರ ತೆಂಗಿನ ಹಾಲು ಮಾತ್ರ ಸಾಕು ನಮಗೆ. ತೆಂಗಿನಕಾಯಿ ಮೀಡಿಯಮ್ ಸೈಜ್ ಆದರೆ 1.5 ತೆಂಗಿನಕಾಯಿ ಅಂದರೆ 1.5 ಗಡಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಅರ್ಧ ಗಡಿ ಫುಲ್ಲು ಮತ್ತು ಅದರ ಅರ್ಧ ಭಾಗವನ್ನು ಹಾಕ್ಕೊಳ್ಬೋದು, ಆಯಿತಾ. ನೋಡಿ, ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ತೆಂಗಿನ ಹಾಲು ತಗೊಂಡಿದ್ದೀನಿ. ಇದಕ್ಕೆ ಒಂಚೂರು ಬೇಕಿದ್ರೆ ನೀವು ನೀರನ್ನು ಹಾಕ್ಕೊಳ್ಬೋದು, 1/4 ಗ್ಲಾಸಿನಷ್ಟು. ನೋಡಿ, ಇಲ್ಲಿ ಟೊಮೆಟೊ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾವು ಇವಾಗ ಇದಕ್ಕೆ ತೆಂಗಿನ ಹಾಲನ್ನು ಹಾಕ್ಕೊಳ್ಳುವ. ನೋಡಿ, 2 ಗ್ಲಾಸಿನಷ್ಟು ತೆಂಗಿನ ಹಾಲಿದೆ ಇದರಲ್ಲಿ. ಅಂದರೆ ಫಸ್ಟಿಗೆ ಒಮ್ಮೆ ಅದರ ಹಾಲು ತೆಗೆದು ಆಮೇಲೆ ಒಂಚೂರು ನೀರು ಹಾಕಿ ಅದನ್ನ 2 ಗ್ಲಾಸಿನಷ್ಟು ಮಾಡ್ಕೊಳ್ಳುವ. ಇವಾಗ ಬೇಕಿದ್ದರೆ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದೊಂದು 5 ನಿಮಿಷದವರೆಗೆ ನಾವು ಇದನ್ನ ಬೇಯಿಸಿಕೊಳ್ಬೇಕು. ನೋಡಿ, ಇದು ಇವಾಗ ಒಂಚೂರು ನೀರಿದೆ. ಇದು ಒಂದು 5 ನಿಮಿಷದವರೆಗೆ ಬೆಂದಾಗ ಇದು ಒಳ್ಳೆ ತಿಕ್ಕಾಗಿ ಬರುತ್ತೆ. ಐದು ನಿಮಿಷದವರೆಗೆ ನಾವು ವೆಯ್ಟ್ ಮಾಡ್ಕೊಳ್ಳುವ. ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಈಸಿ ಮತ್ತು ಸಿಂಪಲ್ ಆಗಿರುವಂಥ ಟೊಮೆಟೊ ಕರಿ. 5 ನಿಮಿಷದಲ್ಲಿ ರೆಡಿ ಆಗುವಂಥ ಸಿಂಪಲ್ ರೆಸಿಪಿ ಇದು. ಕುದಿಸಿದಾಗ ಇದು ಗಟ್ಟಿ ಆಗ್ತಾ ಬರುತ್ತೆ.
ನೋಡಿ ರೆಡಿಯಾಗಿದೆ. ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಕಮೆಂಟನ್ನು ಮಾಡಿ ಹೇಗಿದೆ ಅಂತ. ಬಿಸಿ ಅನ್ನಕ್ಕೆ, ದೋಸೆಗೆ ಅಥವಾ ಚಪಾತಿ, ಪರೋಟ ಯಾವುದಕ್ಕೂ ಇದು ಬೆಸ್ಟ್. ನೋಡಿ ಕರಿ ಈ ಥರ ಬಂದಿದೆ. ಟೊಮೆಟೊ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಮಾಡಿರುವಂಥ ಕರಿ ಇದು. ತುಂಬ ಟೇಸ್ಟಿಯಾಗಿರುವಂಥ ಕರಿ ಇದು. ನೀವು ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಟೊಮೆಟೊನು ಇಷ್ಟು ಟೇಸ್ಟಿಯಾಗಿ ಕರಿ ಮಾಡ್ಬೋದು ಅಂತ ಈ ಕರಿ ಮಾಡಿದ ಮೇಲೇ ಗೊತ್ತಾಗಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಕರಿ ಬಂದಿದೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರುವವರೆಗೆ ಧನ್ಯವಾದಗಳು.